ರೆಡ್, ಯೆಲ್ಲೋ, ಗ್ರೀನ್, ಬ್ಲೂ ಈ 4 ಕಲರ್ ನಲ್ಲಿ ಒಂದು ಕಲರ್ ನಿಮ್ಮ ಸಂಪೂರ್ಣ ಪರ್ಸನಾಲಿಟಿಯನ್ನು ಹೇಳ್ಬಿಡುತ್ತೆ. ಆದ್ರೆ 99% ಜನಕ್ಕೆ ತಮ್ಮ ಕಲರ್ ಯಾವ್ದು ಅಂತಾನೆ ಗೊತ್ತಿಲ್ಲ. ನಿಮ್ಗೆ ಗೊತ್ತಾ? ಸೊ ನಮ್ಮ ಬಗ್ಗೆ ನಮಗೆ ಗೊತ್ತಿಲ್ಲದ ಸೀಕ್ರೆಟ್ಸ್ ಈ ವಿಡಿಯೋದಲ್ಲಿ ರಿವೀಲ್ ಮಾಡ್ತೀನಿ. ಹಾಗಾದ್ರೆ ಎಲ್ಲರೂ ರೆಡಿನಾ? ಹೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಏನ್ ಗುರು ಸಮಾಚಾರ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಹಿಡನ್ ಪರ್ಸನಾಲಿಟಿ ಮತ್ತು ನಿಮ್ಮ ರಿಯಲ್ ಸ್ಟ್ರೆಂತ್ ಬಗ್ಗೆ ಮಾತಾಡೋಣ. ಈ ವಿಡಿಯೋ ಮುಗಿಯೋಷ್ಟೊತ್ತಿನಲ್ಲಿ ನಿಮ್ಗೆ ಈ 3 ವಿಷಯಗಳು ಕ್ರಿಸ್ಟಲ್ ಕ್ಲಿಯರ್ ಆಗಿ ಅರ್ಥ ಆಗಿರುತ್ತೆ. ನಿಮ್ಮ ಪರ್ಸನಾಲಿಟಿ ಯಾವುದು, ನಿಮ್ಮ ಪರ್ಸನಾಲಿಟಿ ಕಲರ್, ನಿಮ್ಮಲ್ಲಿರೋ ಸೂಪರ್ ಪವರ್ಸ್ ಏನು, ಮತ್ತೆ ನಿಮ್ಮ ವೀಕ್ನೆಸ್. ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅಂಡ್ ಈ ವಿಡಿಯೋಗೆ ನೀವು ಲೈಕ್ ಮಾಡಿಲ್ಲ ಅಂತಂದ್ರೆ ತಪ್ಪೊಂದು ಲೈಕ್ ಮಾಡಿ. ಸೊ ಇನ್ನ ಬನ್ನಿ 1 ಸೆಕೆಂಡ್ ಲೇಟ್ ಮಾಡಿದ ವಿಡಿಯೋನ ಶುರು ಮಾಡೋಣ. ನಂಬರ್ 1, ರೆಡ್ ಕಲರ್. ಮೊದಲು ಈ ರೆಡ್ ಪರ್ಸನಾಲಿಟಿ ಅವ್ರ ಬಗ್ಗೆ ಮಾತಾಡೋಣ. ಇವರು ಯಾರು ಗೊತ್ತಾ? ಇವರು ಒಂದು ರೂಮ್ ಒಳಗೆ ಬಂದ್ರೆ ಇಲ್ಲಿ ನನ್ಗಿಂತ ಮಿಂಚಿನವ್ರು ಯಾರು ಇಲ್ಲ. ಇದು ಒಂದು ಲೆಕ್ಕದಲ್ಲಿ ಹೇಳ್ಬೇಕು ಅಂದ್ರೆ ಒಂದು ಬಾಸ್ ಎನರ್ಜಿ ಇದ್ದಾಗ. ಇವ್ರಿಗೆ ಕಾಂಪಿಟೇಷನ್ ಅಂದ್ರೆ ತುಂಬಾ ಪ್ರಾಣ. ಸ್ಪೋರ್ಟ್ಸ್ ಆಗ್ಲಿ, ಬಿಸ್ನೆಸ್ ಆಗ್ಲಿ, ಸ್ಟಡೀಸ್ ಆಗ್ಲಿ, ಇವರ ಮೈಂಡ್ ನಲ್ಲಿ ಒಂದು ಫಿಕ್ಸ್ ಆಗಿರುತ್ತೆ, ವಿನ್ ಆಗ್ಬೇಕು. ಅಂಡ್ ಇವರ ಮಾತುಗಳು ಸ್ಟ್ರೈಟ್ ಫಾರ್ವರ್ಡ್ ನಲ್ಲಿ ಇರುತ್ತೆ. ಟೈಮ್ ವೇಸ್ಟ್ ನ ಸುಮ್ನೆ ಮಾಡೋದಿಲ್ಲ. ಹಾಯ್ ಬ್ರೋ, ಊಟ ಆಯ್ತಾ, ಹೆಂಗಿದ್ಯಾ ಅಂತ ಏನು ಕೇಳಲ್ಲ, ಡೈರೆಕ್ಟ್ ಪಾಯಿಂಟ್ ಗೆ ಬರ್ತಾರೆ. ಆದ್ರೆ ಇವ್ರ ಕಡೆ ಒಂದು ಪ್ರಾಬ್ಲಮ್ ಏನು ಅಂತಂದ್ರೆ, ಈ ಒಂದು ರೆಡ್ ಪರ್ಸನಾಲಿಟಿ ಅವರು ತಮ್ಮ ಈಗೋ ಇಂದ ಎಷ್ಟೋ ರಿಲೇಶನ್ಶಿಪ್ಸ್ ನ ಕಳ್ಕೊಂಡಿರ್ತಾರೆ. ಇವ್ರು ಯಾಕೆ ಅಂತ ಈ ತರ ಕೇಳಿದ್ರೆ ಅವ್ರಿಗೆ ಪೇಷನ್ಸ್ ತುಂಬಾ ಕಡಿಮೆ ಇರುತ್ತೆ. ಇವರು ಒಂದು ಲೆಕ್ಕದಲ್ಲಿ ಹೇಳ್ಬೇಕು ಅಂತಂದ್ರೆ KGF ಮೂವಿನಲ್ಲಿ ರಾಕಿ ಬಾಯ್ ಕ್ಯಾರೆಕ್ಟರ್ ಇದ್ದಾಗ. ನೀವು ಇದ್ರಲ್ಲಿ ಒಬ್ಬರಾಗಿರೋ ತಪ್ಪದೆ ಕಮೆಂಟ್ ಮಾಡಿ. ನಂಬರ್ 2, ಯೆಲ್ಲೋ ಪರ್ಸನಾಲಿಟಿ. ಈ ಯೆಲ್ಲೋ ಪರ್ಸನಾಲಿಟಿ ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಒಂದು ಗ್ರೂಪ್ ಮೇಲೆ ಒಬ್ರು ಇರ್ತಾರೆ, ಯಾವಾಗಲೂ ನಗ್ನಗ್ತಾ ಮಾತಾಡ್ತಾ ಎನರ್ಜೆಟಿಕ್ ಆಗಿ ಇರ್ತಾರೆ. ಅವರೇ ಈ ಯೆಲ್ಲೋ ಪರ್ಸನಾಲಿಟಿ ಅವರು. ಇವ್ರ ಕಡೆ ಒಂದ್ ವೇಳೆ ನೆಗೆಟಿವ್ ಬಂದ್ರು ಅದನ್ನ ಪಾಸಿಟಿವ್ ಆಗಿ ಚೇಂಜ್ ಮಾಡ್ಬಿಡ್ತಾರೆ. ಆದ್ರೆ ನನ್ನ ಮಾತುಗಳನ್ನ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಇವರ ವೀಕ್ನೆಸ್ ಏನೋ ಗೊತ್ತಾ? ಇವ್ರಿಗೆ ತುಂಬಾ ಫೋಕಸ್ ಮಾಡಕ್ಕಾಗಲ್ಲ. ಯಾಕೆ ಅಂತಂದ್ರೆ ಒಂದೇ ಸಮಯದಲ್ಲಿ 10 ಐಡಿಯಾಸ್ ಅಂಡ್ 5 ಪ್ರಾಜೆಕ್ಟ್ಸ್ ಅಂತಂದ್ರೆ ಅದರಲ್ಲಿ ಒಂದು ಕೂಡ ಕಂಪ್ಲೀಟ್ ಆಗಿರಲ್ಲ. ಇವರು ಜಾಸ್ತಿ ಮಾತಾಡೋದ್ರಿಂದ ಕೆಲವೊಂದ್ಸತ ಜನರು ಬೋರ್ ಆಗ್ತಾರೆ. ಆದ್ರೆ ಇವ್ರು ಇಲ್ಲದೆ ಯಾವ ಪಾರ್ಟಿ ಕೂಡ ಕಂಪ್ಲೀಟ್ ಆಗಲ್ಲ. ಫ್ರೆಂಡ್ಸ್, 1 ನಿಮಿಷ, ಈ ಮಾತುಗಳು ನಿಮ್ಗೆ ಹಾರ್ಟ್ ಟಚ್ ಆಗ್ತಾ ಇದ್ರೆ ಅಂಡ್ ಇಫ್ ಯು ವಾಂಟ್ ಬಿಕಮ್ ಎ ಅನ್ಸ್ಟಾಪಬಲ್ ಇನ್ ಯುವರ್ ಲೈಫ್, ಈಗಲೇ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ಕಮ್ಯುನಿಟಿಯಲ್ಲಿ ಜಾಯ್ನ್ ಆಗಿ. ಅಂಡ್ ಕೇವಲ 20% ಜನರು ಮಾತ್ರ ಈ ವಿಡಿಯೋನ ಕೊನೆವರೆಗೂ ನೋಡ್ತಾರೆ. ನೀವು ಆ 20% ನಲ್ಲಿ ಒಬ್ರ. ಲೆಟ್ಸ್ ಕಂಟಿನ್ಯೂ. ನಂಬರ್ 3, ಗ್ರೀನ್ ಪರ್ಸನಾಲಿಟಿ. ಇವ್ರನ್ನ ನಿಜ ಹೇಳ್ಬೇಕು ಅಂತಂದ್ರೆ ನಿಜವಾದ ಹೀರೋ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಇವ್ರು ಹೆಲ್ಪ್ ಮಾಡೋದಕ್ಕೆ ಯಾವ್ದೊಂದು ರೀಸನ್ ಬೇಕಾಗಿಲ್ಲ. ಒಂದ್ ವೇಳೆ ಅವ್ರು ಶತ್ರು ಆಗಿದ್ರು ಪರವಾಗಿಲ್ಲ, ಅವರು ಹೆಲ್ಪ್ ಮಾಡ್ತಾರೆ. ಆದ್ರೆ ಈ ಜಗತ್ನಲ್ಲಿ ಇಂತಹ ಜನರನ್ನು ತುಂಬಾನೇ ಯೂಸ್ ಮಾಡ್ಕೊಳ್ತಾರೆ. ಯಾಕಂದ್ರೆ ಈ ಗ್ರೀನ್ ಪರ್ಸನಾಲಿಟಿ ಜನರಿಗೆ ನೋ ಅಂತ ಹೇಳಕ್ಕಾಗಲ್ಲ. ಅಂಡ್ ಇವರಿಗೆ ಪೀಸ್ ಅಂದ್ರೆ ತುಂಬಾ ಪ್ರಾಣ, ಅಂಡ್ ಫೈಟ್ ಅಂದ್ರೆ ತುಂಬಾ ಅಲರ್ಜಿ. ಅಂಡ್ ಇವ್ರು ಎಲ್ಲರೂ ಖುಷಿಯಾಗಿರ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅದರಿಂದ ಅವರ ಲೈಫ್ ನಲ್ಲಿ ತುಂಬಾ ಸ್ಯಾಕ್ರಿಫೈಸ್ ಕೂಡ ಮಾಡಿರ್ತಾರೆ. ನಂಬರ್ 4, ಬ್ಲೂ ಪರ್ಸನಾಲಿಟಿ. ಕೊನೆಗೆ ಈ ಬ್ಲೂ ಪರ್ಸನಾಲಿಟಿ ಬಗ್ಗೆ ಮಾತಾಡಿದ್ರೆ ಇವರು ಜಿನಸ್ ಕ್ಯಾಟಗರಿಗೆ ಸೇರ್ತಾರೆ. ಯಾಕೆಂದ್ರೆ ಇವರು ಪ್ಲಾನಿಂಗ್ ಇಲ್ಲದೆ ಒಂದು ಕೆಲಸ ಕೂಡ ಮಾಡಲ್ಲ. ಇವ್ರ ಡೀಟೇಲ್ಸ್ ಅನ್ನೋದು ಇವ್ರಿಗೆ ಮ್ಯಾಟರ್ ಆಗಿರುತ್ತೆ. ಅಂಡ್ ಪರ್ಫೆಕ್ಷನ್ ಇವರ ಗುರಿ. ಅಂಡ್ ಇವ್ರಿಗೆ ಎಮೋಷನ್ಸ್ ಕಮ್ಮಿ ಇರುತ್ತೆ ಅಂಡ್ ಲಾಜಿಕಲ್ ಥಿಂಕಿಂಗ್ ಜಾಸ್ತಿ ಇರುತ್ತೆ. ಆದ್ರೆ ಇಲ್ಲೊಂದು ದೊಡ್ಡ ಪ್ರಾಬ್ಲಮ್ ಏನು ಅಂತಂದ್ರೆ ಇವರು ಓವರ್ ಥಿಂಕಿಂಗ್ ಮಾಡ್ತಾರೆ. ಸಣ್ಣ ಸಣ್ಣ ವಿಷಯ ಕೂಡ 10ರಿಂದ 20 ಆಂಗಲ್ ಅಲ್ಲಿ ಯೋಚನೆ ಮಾಡ್ತಾರೆ. ಅದನ್ನ ಪರ್ಫೆಕ್ಷನ್ ಮಾಡ್ಕೊಳ್ಳಕ್ಕೆ ಹುಡುಕ್ತಾ ಇರ್ತಾರೆ. ಹಿಂಗೆ ಹುಡುಕ್ತಾ ತುಂಬಾ ಆಪರ್ಚುನಿಟೀಸ್ ಕೂಡ ಮಿಸ್ ಮಾಡ್ಕೊಳ್ತಾರೆ. ಬಟ್ ಎಲ್ಲರೂ ಅಂತ ಹೇಳ್ತಾ ಇಲ್ಲ, ಕೆಲವರು ಮಾತ್ರ. ಸೊ ಈಗ ನಾವು ಇದನ್ನೆಲ್ಲ ಸೈಡ್ ಇಟ್ರೆ ಈಗ ನಿಮ್ಮ ಪರ್ಸನಾಲಿಟಿ ಯಾವ್ದು ಅಂತ ಕಂಡಿಡೋಣ. ನಾನು ನಿಮ್ಗೆ ಕೆಲವೊಂದು ಕ್ವಶನ್ಸ್ ನ ಕೇಳ್ತೀನಿ, ಆನೆಸ್ಟ್ ಆಗಿ ಆನ್ಸರ್ ಮಾಡಿ. ಕ್ವಶನ್ ನಂಬರ್ 1, ಫಂಕ್ಷನ್ ಅಲ್ಲಿ ನಿಮ್ಮನ್ನ ಯಾರಾದ್ರೂ ಇನ್ಸಲ್ಟ್ ಮಾಡಿದ್ರೆ ಆಪ್ಷನ್ಸ್, ನೀವು ಸ್ಟ್ರಾಂಗ್ ಆಗಿ ಮತ್ತೆ ಆನ್ಸರ್ ಕೊಡ್ತೀರಾ. ಬಿ, ಜೋಕ್ ಮಾಡ್ಬಿಟ್ಟು ಒಂದು ಸಿಚುವೇಶನ್ ಹ್ಯಾಂಡಲ್ ಮಾಡ್ತೀರಾ. ಸಿ, ಏನು ಆಗಲ್ಲ ಅಂತ ಇಗ್ನೋರ್ ಮಾಡ್ತೀರಾ. ಲಾಜಿಕಲ್ ಇಂದ ಥಿಂಕ್ ಮಾಡಿ ರಿಪ್ಲೈ ಕೊಡ್ತೀರಾ. ಕ್ವಶನ್ ನಂಬರ್ 2, ಒಂದ್ ವೇಳೆ ನಿಮ್ಗೆ 10 ಲಕ್ಷ ಲಾಟರಿ ಸಿಕ್ಕಿದ್ರೆ ಫಸ್ಟ್ ಏನ್ ಮಾಡ್ತೀರಾ. ಆಪ್ಷನ್ಸ್: ಎ, ಬಿಸ್ನೆಸ್ ಅಥವಾ ಇನ್ವೆಸ್ಟ್ಮೆಂಟ್. ಬಿ, ಪಾರ್ಟಿ ಮತ್ತು ಸೆಲೆಬ್ರೇಷನ್ಸ್. ಸಿ, ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಗೆ ಹೆಲ್ಪ್. ಡಿ, ಪ್ರಾಪರ್ ಪ್ಲಾನಿಂಗ್ ಮಾಡಿ ಡಿಸೈಡ್ ಮಾಡೋದು. ಕ್ವಶನ್ ನಂಬರ್ 3, ಟೀಮ್ ವರ್ಕ್ ನಲ್ಲಿ ನಿಮ್ಮ ರೋಲ್ ಯಾವುದು. ಆಪ್ಷನ್ ಎ, ಲೀಡರ್ ಆಗಿ ಲೀಡ್ ಮಾಡ್ತೀರಾ. ಆಪ್ಷನ್ ಬಿ, ಐಡಿಯಾ ಕೊಟ್ಟು ಮೋಟಿವೇಟ್ ಮಾಡ್ತೀರಾ. ಆಪ್ಷನ್ ಸಿ, ಎಲ್ಲರಿಗೂ ಸಪೋರ್ಟ್ ಮಾಡ್ತೀರಾ. ಆಪ್ಷನ್ ಡಿ, ಒಬ್ಬರೇ ಪರ್ಫೆಕ್ಟ್ ಆಗಿ ವರ್ಕ್ ಮಾಡ್ತೀರಾ. ಸೊ ಈಗ 4 ಆಪ್ಷನ್ ಅಲ್ಲಿ ನಿಮ್ಗೆ ಒಂದು ಆಪ್ಷನ್ ಲಾಕ್ ಆಗಿರುತ್ತೆ. ಅಂಡ್ ಈಗ ಕೌಂಟ್ ಡೌನ್ ಮಾಡಿ ನಿಮ್ಗೆ ಯಾವ ಆಪ್ಷನ್ಸ್ ಜಾಸ್ತಿ ಬಂದಿದೆ. ಎ ಜಾಸ್ತಿ ಬಂದಿದ್ರೆ ನೀವು ರೆಡ್ ಪರ್ಸನಾಲಿಟಿ ಅಂತ. ಬಿ ಜಾಸ್ತಿ ಬಂದಿದ್ರೆ ಯೆಲ್ಲೋ ಪರ್ಸನಾಲಿಟಿ ಅಂತ. ಸಿ ಜಾಸ್ತಿ ಬಂದಿದ್ರೆ ಗ್ರೀನ್ ಪರ್ಸನಾಲಿಟಿ ಅಂತ. ಡಿ ಜಾಸ್ತಿ ಬಂದಿದ್ರೆ ಬ್ಲೂ ಪರ್ಸನಾಲಿಟಿ ಅಂತ. ಅಂಡ್ ನೆನ್ಪಿಟ್ಕೊಳ್ಳಿ, ಒಂದು ಕಲರ್ ಅನ್ನೋದು ಯಾವುದೇ ಒಂದು ಕಲರ್ ಕೆಟ್ಟದಲ್ಲ. ಪ್ರತಿಯೊಬ್ಬರಲ್ಲೂ ಸ್ಪೆಷಲ್ ಯೂನಿಕ್ನೆಸ್ ಇರುತ್ತೆ. ಸೊ ನಿಮ್ಮ ಕಲರ್ ನ ಅರ್ಥ ಮಾಡ್ಕೊಂಡು ನಿಮ್ಮ ಸ್ಟ್ರೆಂತ್ ಯೂಸ್ ಮಾಡಿ ಅಂಡ್ ನಿಮ್ಮ ವೀಕ್ನೆಸ್ ನ ಇನ್ನೂ ಇಂಪ್ರೂವ್ ಮಾಡಿ. ಸೊ ಈ ವಿಡಿಯೋ ನಿಮ್ಮಲ್ಲಿ ಒಂದು ಸಣ್ಣ ಬದಲಾವಣೆ ತಂದಿದ್ರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಅಂಡ್ ಅದೇ ತರ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಹೋಗೋ ಮುಂಚೆ ಕಮೆಂಟ್ ಬಾಕ್ಸ್ ನಲ್ಲಿ ನೀವು ಯಾವ ಪರ್ಸನಾಲಿಟಿ ಕಲರ್ ಅಂತ ಅಂದ್ಬಿಟ್ಟು ತಪ್ಪದೆ ಕಮೆಂಟ್ ಮಾಡಿ. ಅಂಡ್ ಸ್ಕ್ರೀನ್ ಮೇಲೆ ಕಾಣ್ತಿರೋ ವಿಡಿಯೋನ ನೋಡಿ, ಅದರಿಂದ ನಿಮಗೆ ತುಂಬಾ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ದಿಸ್ ಇಸ್ ಯಶವಂತ್ ಸೈನಿಂಗ್ ಆಫ್.